ಗಾಣಗಾಪುರದಿಂದ ಶ್ರೀಶೈಲಕ್ಕೆ 25ನೇ ವರ್ಷದ ಪಾದಯಾತ್ರೆ ಅದ್ದೂರಿಯಾಗಿ ಆರಂಭ. ಆಂಧ್ರಪ್ರದೇಶದ ಶ್ರೀಶೈಲ ಕ್ಷೇತ್ರದಲ್ಲಿ ಯುಗಾದಿ ದಿನ ಜರುಗುವ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಗಾಣಗಾಪುರದಿಂದ ಸಾವಿರಾರು ಭಕ್ತರು ಶನಿವಾರದಂದು ಭಕ್ತಿ ಭಾವಪೂರ್ಣವಾಗಿ ಪಾದಯಾತ್ರೆಯನ್ನ ಆರಂಭಿಸಿದರು. ಈ ಪಾದಯಾತ್ರೆಯನ್ನು ಮಲ್ಲಿಕಾರ್ಜುನ್ ಸೇವಾ ಸಮಿತಿ ಹಾಗೂ ಪರಮಾನಂದ ಮಲ್ಲಿಕಾರ್ಜುನ್ ಸೇವಾ ಸಮಿತಿ ಆಯೋಜಿಸಿತ್ತು. ಪಾದಯಾತ್ರೆಗೆ ಮುನ್ನ ಗಾಣಗಾಪುರದ ಮರಿದೇವರ ಮಠದಲ್ಲಿ ಭಕ್ತರು ಸೇರಿ ಮಲ್ಲಯ್ಯನ 4 ಕಂಬಿಗಳನ್ನು ಸೇರಿಸಿ ಪೂಜೆ ಸಲ್ಲಿಸಿದರು. ಮಂಗಳಾರತಿ ಹಾಗೂ ಧಾರ್ಮಿಕ ವಿಧಿಗಳೊಂದಿಗೆ ಭಕ್ತರು ತಮ್ಮ ಆಸ್ತಿಕತೆಯನ್ನು ವ್ಯಕ್ತಪಡಿಸಿದರು. ಪಾದಯಾತ್ರೆಗೆ ಎಚ್ಕೆ ಸೊಸೈಟಿಯ ನಿರ್ದೇಶಕರಾದ ಅರುಣ್ ಕುಮಾರ್ ಎಂವೈ ಪಾಟೀಲ್, ಉದಯ್ ಭಟ್ ಪೂಜಾರಿ, ಮಾರುತಿ ಮೂರನೆತ್ತಿ, ನಾಗೇಶ್ ಭಟ್ ಪೂಜಾರಿ ಮೊದಲಾದ ಗಣ್ಯರು ಚಾಲನೆ ನೀಡಿದರು. ಪಾದಯಾತ್ರೆಯ ದಾರಿಯುದ್ದಕ್ಕೂ ಭಕ್ತರು ನೀರು, ಮಜ್ಜಿಗೆ, ಅಂಬಲಿ, ದ್ರಾಕ್ಷಿ, ಬಾಳೆಹಣ್ಣು ಸೇರಿದಂತೆ ವಿವಿಧ ಪ್ರಸಾದ ವಿತರಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. ಪಾದಯಾತ್ರೆ ಪ್ರತಿ ಈ ವರ್ಷ ಕೂಡ 19 ತಾಲೂಕಿನಾದ್ಯಂತ ಜನ ಈ ಒಂದು ಶ್ರೀಶೈಲ ಕಂಬಿ ತಗೊಂಡು ಜನ ಅಸಂಖ್ಯಾತವಾಗಿ ಜನ ಮುಖಾಂತರ ಸುಮಾರು 15 ದಿವಸ ಪಾದಯಾತ್ರೆ ಶುಭವನ್ನ ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ಇವತ್ತು ವಿಧಾನಸಭೆ ಶಕ್ತಿ ಗಂಗಾಪುರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 25 ವರ್ಷದಿಂದ ಅವರ ಒಂದು ಪ್ರಸಾದ ಸೇವೆಯನ್ನ ಅವರ ಮನೆಯಲ್ಲೇನೆ. ಇನ್ನು ಡಿಜೆ, ಹಲಗೆಯ ಕುಣಿತ, ಬ್ಯಾಂಜೋ ಮೆರವಣಿಗೆಯೊಂದಿಗೆ ಪಾದಯಾತ್ರೆ ಅದ್ದೂರಿಯಾಗಿ ನಡೆಯಿತು. ಶ್ರೀಶೈಲ ಯಾತ್ರಿಕರಿಗೆ ಬೀಳ್ಕೊಡುವ ಸಂಭ್ರಮದ ಸಂದರ್ಭದಲ್ಲಿಯೇ ಕೆಪಿಸಿಸಿ ಸದಸ್ಯ ಹಾಗೂ ಎಚ್ಕೆ ಸೊಸೈಟಿಯ ಸದಸ್ಯ ಅರುಣ್ ಕುಮಾರ್ ಎಂವೈ ಪಾಟೀಲ್ ಪಾದಯಾತ್ರಿಕರಿಗಾಗಿ ಶುಭ ಹಾರೈಸಿದರು. ಯಾತ್ರೆಯಲ್ಲಿ ಪಾಲ್ಗೊಂಡ ಗಣ್ಯರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಸೇವಾ ಸಮಿತಿಯ ಅಧ್ಯಕ್ಷ ಲಕ್ಷ್ಮಣ್ ಹೇರೂರ್, ಬಸವರಾಜ್ ಗಾಣೂರ್, ಮಹಂತ್ ಗೌಡ ಪಾಟೀಲ್, ಮಲ್ಲು ಅರೆಬಳ್ಳ, ಸಂಗಣ್ಣಗೌಡ ಸನಗುಂದಿ, ರಾಜು ಸಬಸಗಿ, ಈರಣ್ಣ ಹಾಗರಗುಂಡಗಿ, ವೀರಭದ್ರಪ್ಪ ಪೊಲೀಸ್ ಪಾಟೀಲ್, ಸುಭಾಷ್ ಜಕಬಾ, ಮಹೇಶ್ ಗಣೇರ ಮೊದಲಾದವರು ಉಪಸ್ಥಿತರಿದ್ದರು. ಪಾದಯಾತ್ರೆ ಶ್ರದ್ಧಾ ಮತ್ತು ಭಕ್ತಿಯ ಮೆರವಣಿಗೆಯಾಗಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕಾಗಿ ಸಾಗಿತು. ವರದಿ ಇಮ್ರಾನ್ ಮನಿಯಾರ, ಅಫ್ಜಲಪುರ.